ನಿತೀಶಣ್ಣ, ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಹೇಗಾಗ್ತಾ ಉಂಟು? ಎಂಚ ಒಂದುಂಡು ಮಲೇಷ್ಯಾದ ರಾಯಲ್ ಚುಲಾಂಗ್ ಹೋಟೆಲ್ನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮಳೆ ಬರ್ತಾ ಇದೆ. ಹೋಟೆಲ್ ಅಷ್ಟೇ ಅಲ್ಲ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂತಹ ಪ್ರಪಂಚ. ಇದು ಮಲೇಷ್ಯಾದ ಪಾಪ್ಯುಲರ್ ಟೂರಿಸ್ಟ್ ಡೆಸ್ಟಿನೇಷನ್ಗಳಲ್ಲಿ ಒಂದಾಗಿರುವಂತಹ ಕೌಲಾಲಂಪುರದಿಂದ 58 ಕಿಲೋಮೀಟರ್ ದೂರದಲ್ಲಿರುವ ಜೆಂಟಿಂಗ್ ಐಲ್ಯಾಂಡ್ ಅಮ್ಯೂಸ್ಮೆಂಟ್ ಥೀಮ್ ಪಾರ್ಕ್ಗಳು ಇಲ್ಲಿನ ಆಕರ್ಷಣೆ ಅಂತ ಹೇಳ್ಬೋದು. ನೋಡಿ ಕೆಳಗಡೆ ಎಷ್ಟೆಲ್ಲ ನಿಮ್ಮ ಕಣ್ಮುಂದೆನೆ ಕಾಣಿಸ್ತಾ ಇದೆ ಅಲ್ವಾ. ನಾವು ರಾಯಲ್ ಚುಲಾನ್ ಹೋಟೆಲಲ್ಲಿ ಸ್ಟೇ ಮಾಡಿದ್ದು ಕೌಲಾಲಂಪುರದಲ್ಲಿ. ಅಲ್ಲಿಂದ ಬೇರೆ ಬೇರೆ ಪ್ಲೇಸ್ಗಳಿಗೆ 3 ದಿನಗಳ ಒಂದು ತಿರುಗಾಟದಲ್ಲಿ ನೋಡಿದಂತಹ ಸ್ಥಳಗಳ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ನಮ್ಮ ಹೋಟೆಲ್ನ ಒಳಗಡೆಯಿಂದ ಕಾಣಿಸ್ತಾ ಇರುವಂತಹ ಹೊರಗಿನ ವ್ಯೂ. ಇಲ್ಲಿರುವಂಥ ವಿಶೇಷತೆ ನನ್ನ ಪ್ರಕಾರ ಬಹಳ ಕ್ಲೀನ್ ಆ್ಯಂಡ್ ನೀಟ್ ಆಗಿರುವಂತಹ ದೃಶ್ಯಗಳೇ ನಮಗೆ ಖುಷಿ ಕೊಡುವಂಥದ್ದು ಅಂತ ಅನಿಸೋದು ನನಗೆ. ಬರೀ ಬಿಲ್ಡಿಂಗಲ್ಲಷ್ಟೇ ಅಲ್ಲ, ಕೆಳಗಡೆ ಇರುವಂತಹ ಆ ಕ್ಲೆನ್ಲಿನೆಸ್ ಇದೆ ಅಲ್ವಾ, ಅದನ್ನು ನೋಡ್ತಾ ಖುಷಿ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಮುಗಿಸಿ ನಾವು ಜೆಂಟಿಂಗ್ ಐಲ್ಯಾಂಡ್ಗೆ ಹೊರಟಂತಹ ಸಮಯ. ಬ್ರೇಕ್ಫಾಸ್ಟ್ಗೆ ತಿನ್ನೋದ್ರ ಜೊತೆಯಲ್ಲಿ ಒಂದಿಷ್ಟು ಡಿಸೈನ್ಗಳಿರುವಂತಹ ವೆರೈಟೀಸ್ ಡಿಫ್ರೆಂಟ್ ಥೀಮ್ಗಳನ್ನೆಲ್ಲ ನೋಡೋದಕ್ಕೆ ನಮಗಿಲ್ಲಿ ಸಿಕ್ತು. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಭಾರತೀಯರು, ಅದರಲ್ಲೂ ದಕ್ಷಿಣ ಭಾರತೀಯರು ಎಲ್ಲೇ ಹೋದ್ರೂ ಬೆಳಿಗ್ಗೆ ತಿಂಡಿಗೆ ಹುಡುಕೋದು ಯಾವ್ದು ಹೇಳಿ? ಇಡ್ಲಿ, ವಡ, ಸಾಂಬಾರ್, ದೋಸೆ ಇದಿಷ್ಟಿದ್ರೆ ಮುಗೀತು. ಆ್ಯಂಡ್ ಎಲ್ಲ ರೀತಿಯ ಫುಡ್ ಅಂತೂ ಇರಲೇಬೇಕು. ದೇಶದ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವವರಿಗೆ ಅವರವರ ರಾಜ್ಯದ ಸ್ಪೆಷಲ್ ಫುಡ್ಗಳೆಲ್ಲವನ್ನ ಇಟ್ಟಿದ್ರು. ಆ್ಯಂಡ್ ಆ ಕಾಲದಿಂದ ಹಿಡಿದು ಈ ಕಾಲದ ತನಕ ಬಹಳಷ್ಟು ಬದಲಾವಣೆಗಳಾಗಿದೆ ಅಲ್ವಾ. ಫುಡ್ ವಿಷಯದಲ್ಲಿ ನಾವು ನೋಡ್ತಾ ಹೋದರೆ ಒಂದಿಷ್ಟು ಡೆಸರ್ಟ್ಗಳ ಆಪ್ಷನ್. ಆ್ಯಂಡ್ ಜೊತೆಗೆ ನಮ್ಮ ಭಾರತದ ಒಂದು ಅಡುಗೆಯವರೇ ಅಡುಗೆಯನ್ನು ಮಾಡಿದ್ರಿಂದ ನಾವಲ್ಲಿ ಹೋಗಿ ಮಲೇಷಿಯನ್ ಫುಡನ್ನು ಟೇಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಭಾರತೀಯ ಆಹಾರ ಪದ್ಧತಿಯನ್ನು ನಾವು ಹೆಚ್ಚು ನೆಚ್ಚಿಕೊಂಡಿದ್ದು ಅಲ್ಲಿ ಅಂತಲ್ಲ. ಸಾಮಾನ್ಯವಾಗಿ ವಿದೇಶಗಳಿಗೆ ಪ್ರವಾಸ ಹೋದಾಗ, ಬೇರೆ ಬೇರೆ ಪ್ಲೇಸ್ಗಳಿಗೆ ಪ್ರವಾಸ ಹೋಗುವವರ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಆಹಾರ ಅಲ್ವಾ. ಕೆಲವರಿಗೆ ಅವರ ಊರಿನ ಫುಡ್ ಬಿಟ್ಟರೆ ಬೇರೆ ಯಾವ ಆಹಾರ ಕೂಡ ಇಷ್ಟ ಆಗೋದಿಲ್ಲ. ಆದರೆ ಹೋದಲ್ಲಿಯ ತನಕ ನಾವು ಇಡ್ಲಿ, ವಡ, ಸಾಂಬಾರು ಹುಡ್ಕೊಂಡು ಹೋದರೆ ಏನು ಕತೆ, ಸಿಕ್ಕಿದ್ದನ್ನು ತಿನ್ನಬೇಕು. ಇನ್ನು ಕೆಲವರು ಹೇಳ್ತಾರೆ ನಾವು ಬೇರೆ ಪ್ಲೇಸಿಗೆ ಹೋದಾಗ ಅಲ್ಲಿರುವಂತಹ ಫುಡನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲ ಅಂತಂದರೆ ಇಲ್ಲಿಂದ ಅಲ್ಲಿ ತನಕ ಹೋಗಿ ಏನು ಲಾಭ ಅಂತ. ಹೌದು, ಈ ಆಹಾರ ವೈವಿಧ್ಯತೆ, ಸಂಸ್ಕೃತಿ ಇದೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಈ ಟ್ರಾವೆಲಿಂಗ್ ಅನ್ನೋದು ಸಹಾಯ ಮಾಡುತ್ತೆ ಅಲ್ವಾ. ಆ್ಯಂಡ್ ನಮ್ಮ ದೇಶ ಇರಲಿ, ಬೇರೆ ದೇಶ ಇರಲಿ, ಎಲ್ಲ ಕಡೆನೂ ಟ್ರಾವೆಲಿಂಗ್ ಅಂತ ಬಂದಾಗ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಸೊ ನಾವು ಕೇಬಲ್ ಕಾರ್ ಮುಖಾಂತರ ಈ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬಂದು ತಲುಪಿದ್ವಿ. ಡೈರೆಕ್ಟಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲ, ಅದಕ್ಕಿಂತ ಮೊದಲು ಮಲೇಷ್ಯಾಗೆ ಹೋದರೆ ನೀವು ವಿಸಿಟ್ ಮಾಡಲೇಬೇಕಾದಂತಹ ಪ್ಲೇಸ್ಗಳಲ್ಲಿ ಒಂದು ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಜೆಂಟಿಂಗ್ ಐಲ್ಯಾಂಡ್. ಹೌದು, ಈ ಜೆಂಟಿಂಗ್ ಐಲ್ಯಾಂಡಲ್ಲಿ ಏನಿದೆ ಅನ್ನೋದಕ್ಕಿಂತ ಏನೇನೆಲ್ಲ ಇಲ್ಲ ಅಂತ ಕೇಳೋದೇ ಸರಿಯಾದಂತಹ ಪ್ರಶ್ನೆ ಅಂತ ಅನಿಸುತ್ತೆ. ನೀವು ಮಲೇಷ್ಯಾಕ್ಕೆ ಹೋದರೆ ಅಲ್ಲಿನ ಕೌಲಾಲಂಪುರ ಸಿಟಿಯಿಂದ 58 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಜೆಂಟಿಂಗ್ ಐಲ್ಯಾಂಡ್ನ ಕತೆ ಬಹಳಷ್ಟಿದೆ. ಕೌಲಾಲಂಪುರದಲ್ಲಿ ಬೆಟ್ಟದ ತುದಿಯಲ್ಲೊಂದು ಇಂತಹ ಅದ್ಭುತ ಪ್ರಪಂಚ. ನೀವು ಒಂದಿಷ್ಟು ದೂರಗಳ ಕಾಲ ಬೆಟ್ಟವನ್ನು ಹತ್ತಿ ನಿಮ್ಮ ವೆಹಿಕಲ್ನಲ್ಲಿ ಸಾಗಿ ಒಂದು ಕಡೆ ಅದನ್ನು ಪಾರ್ಕ್ ಮಾಡಿ ಅಲ್ಲಿಂದ ಕೇಬಲ್ ಕಾರ್ ಮುಖಾಂತರ ಇನ್ನೂ ಎತ್ತರದ ಬೆಟ್ಟವೊಂದಕ್ಕೆ ತೆರಳಿದರೆ ಅಲ್ಲಿ ನಿಮಗೆ ಶಾಪಿಂಗ್, ಎಂಟರ್ಟೈನ್ಮೆಂಟ್ ಹಾಗೆ ನಿಮಗೆ ಬೇಕಾಗಿರೋ ಎಲ್ಲವೂ ಕೂಡ ತುಂಬಿರುತ್ತೆ. ಹಾಗಾದರೆ ಈ ಒಂದು ಪ್ಲೇಸ್ನ ವಿಶೇಷತೆ ಏನು ಅಂತ ನೀವು ಕೇಳ್ಬೋದು. ಬೇರೆ ಬೇರೆ ಸ್ಕೈ ವೇ ಮುಖಾಂತರ, ಕೇಬಲ್ ಕಾರ್ಗಳ ಮುಖಾಂತರ ಸಾಗಬಹುದಾದಂತಹ ಈ ಪ್ಲೇಸ್ಗೆ ನೀವು ಹೋಗುವ ದಾರಿಯಲ್ಲಿ ನಿಮಗೆ ಚಿನ್ ಸ್ವೀ ಕೇವ್ ಟೆಂಪಲ್ ಸಿಗುತ್ತೆ, ಜೆಂಟಿಂಗ್ ಸ್ಟ್ರಾಬೆರಿ ಲೀಸರ್ ಫಾರ್ಮ್ ನೋಡ್ಬೋದು, ಫಸ್ಟ್ ವರ್ಲ್ಡ್ ಪ್ಲಾಜಾ ನೋಡ್ಬೋದು. ಹಾಗೆ ಅಲ್ಲಿನ ರೆಸಾರ್ಟ್ ಮತ್ತು ಹೋಟೆಲ್ಗಳಲ್ಲಿ ಸ್ಟೇ ಮಾಡುವಂತಹ ಆಪ್ಷನ್ ಕೂಡ ನಿಮಗಿದೆ. ನಾವು ಕೇಬಲ್ ಕಾರ್ ಮುಖಾಂತರ ಫಸ್ಟ್ ವರ್ಲ್ಡ್ ಪ್ಲಾಜಾ ಅನ್ನುವಂತಹ ಒಂದು ವಂಡರ್ ವರ್ಲ್ಡ್ಗೆ ಹೋದ್ವಿ. ಅಲ್ಲಿ ನಿಮಗೆ ಅಮ್ಯೂಸ್ಮೆಂಟ್ ಥೀಮ್ ಪಾರ್ಕ್ ಪ್ಲಸ್ ಶಾಪಿಂಗ್ ಮಾಲ್, ರೆಸಾರ್ಟ್ಸ್ ಎಲ್ಲನೂ ಕೂಡ ಸಿಗುತ್ತೆ. ಮೌಂಟ್ ಉಲುಕಲಿ ಎನ್ನುವ ಬೆಟ್ಟಗಳ ಸಾಲಿನಲ್ಲಿ 1800 ಮೀಟರ್ನಷ್ಟು ಎತ್ತರದ ಈ ಪ್ಲೇಸನ್ನು ಕಟ್ಟಿದ್ದು 1961ರಲ್ಲಿ. ಅಲ್ಲಿ ರೆಸಾರ್ಟ್ಸ್ ವರ್ಲ್ಡ್ ಜೆಂಟಿಂಗ್
ಕ್ಯಾಸಿನೋಸ್ ಹಾಗೂ ಥೀಮ್ ಪಾರ್ಕ್ ಎಲ್ಲವನ್ನ ಸೇರಿಸಿ ಟೂರಿಸ್ಟ್ಗಳಿಗೆ ಬಹಳಷ್ಟು ಪ್ರಿಯವೆನಿಸುವಂತಹ ತಾಣವನ್ನಾಗಿ ಮಾಡಲಾಗಿದೆ. 1997ರಲ್ಲಿ ಮೊದಲನೇ ಬಾರಿಗೆ ಕೇಬಲ್ ಕಾರ್ ಮುಖಾಂತರ ಈ ಥೀಮ್ ಪಾರ್ಕ್ಗೆ ಹೋಗುವಂಥ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. 1992ರಲ್ಲೇ ಇಲ್ಲಿ ಔಟ್ಡೋರ್ ಥೀಮ್ ಪಾರ್ಕ್ನ ಇನಾಗ್ರೇಷನ್ ಕೂಡ ಆಗಿರುತ್ತೆ. ಹೀಗೆ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡ್ತಾ ಮಾಡ್ತಾ ಇದರ ಇವತ್ತಿನ ಅವತಾರ ಹೀಗಿದೆ ನೋಡಿ. ಹೌದು, ಒಮ್ಮೆ ನೀವೇನಾದರೂ ಇಲ್ಲಿ ಒಳಗಡೆ ಎಂಟ್ರಿ ಕೊಟ್ರಿ ಅಂತ ಹೇಳಿದ್ರೆ ಹೊರಗಡೆ ಬರೋದಕ್ಕೆ ನಿಮಗೆ ಮನಸ್ಸೇ ಆಗೋದಿಲ್ಲ. ಅಂತಹ ಅದ್ಭುತ ಪ್ರಪಂಚ ಈ ಮಾಲ್ನ ಒಳಗಡೆ ಇದೆ. ಕೇಬಲ್ ಕಾರ್ನಿಂದ ನೀವು ಒಂದು ಮಾಲ್ನ ಒಳಗಡೆ ಬಂದು ಇಳಿತೀರಾ. ಎಸ್, ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಪಯಣ. ಆ ಮಾಲ್ ಒಳಗಡೆ ಬೇರೆ ಬೇರೆ ಫ್ಲೋರ್ಗಳು, ಶಾಪಿಂಗ್ ಮಾಡುವಂಥ ಅವಕಾಶ, ಫುಡ್, ಎಂಟರ್ಟೈನ್ಮೆಂಟ್ ಎಲ್ಲವೂ ಕೂಡ ಇದೆ. ಅದರ ಜೊತೆಗೆ ಅದರ ಬೇಸ್ಮೆಂಟ್ಗೆ ನೀವು ಹೋದಾಗ ನಿಮಗೆ ಇಂಡೋರ್ ಥೀಮ್ ಪಾರ್ಕ್ ಸಿಗುತ್ತೆ. ಜೊತೆಗೆ ಹೊರಗಡೆ ಹೋದರೆ ನಿಮಗೆ ಔಟ್ಡೋರ್ ಥೀಮ್ ಪಾರ್ಕ್ ಸಿಗುತ್ತೆ. ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಅದರಲ್ಲಿ ನಮಗೂ ಗೊತ್ತಿರೋದಿಲ್ಲ ಯಾವುದನ್ನು ಮಾಡೋದು ಯಾವುದನ್ನು ಬಿಡೋದು ಅಂತ. ಒಂದ್ಸಲ ನಾವು ಅನ್ಲಿಮಿಟೆಡ್ಗೆ ಒಂದು ಟಿಕೆಟ್ನ ಪರ್ಚೇಸ್ ಮಾಡಿಬಿಟ್ರೆ ಮುಗೀತು. ಅಲ್ಲಿ ಬೇಕಾದಂತಹ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ನಾವು ಮಾಡ್ಬೋದು, ಅಥವಾ ನಮಗೆ ಬೇಕಾದಂತಹ ಆ್ಯಕ್ಟಿವಿಟೀಸ್ನ ಕೂಡ ಆಯ್ಕೆ ಮಾಡ್ಕೋಬೋದು. ಹೀಗೆ ನಾವು ಔಟ್ಡೋರ್ ಥೀಮ್ ಪಾರ್ಕ್ಗೆ ಎಂಟ್ರಿ ಕೊಡ್ತೀವಿ. ಎಂಟ್ರಿ ಕೊಡ್ತಿದ್ದ ಹಾಗೆ ಯಾವುದೋ ಒಂದು ಹಾಲಿವುಡ್ ಮೂವಿ ಅಥವಾ ಬಾಲಿವುಡ್ ಮೂವಿಯ ಒಂದು ಶೂಟಿಂಗ್ ಲೊಕೇಶನಲ್ಲಿ ಇರುವಂತಹ ಒಂದು ಫೀಲ್ ಬಂದ್ಬಿಡುತ್ತೆ ನಮಗೆ. ಎಲ್ಲ ಕಡೆ ಕಲರ್ಫುಲ್ ಆಗಿರುವಂತಹ ವಾತಾವರಣ. ಬಿಸಿಲು ಮಾತ್ರ ಸಖತ್ತಾಗೇ ಇದೆ. ನಮ್ಮ ಒಂದು ಉಡುಪಿ ಮಂಗಳೂರು ಬಿಸಿಲು ಹೇಗಿರುತ್ತೋ ಹಾಗೇ ಬಿಸಿಲಿನ ಅನುಭವ ಇತ್ತು. ಅಂತಹ ವಾತಾವರಣದಲ್ಲಿ ಸುತ್ತಮುತ್ತ ಕಣ್ಣಿಗೆ ತಂಪು ಕೊಡುವಂತಹ ಒಂದು ಆ್ಯಕ್ಟಿವಿಟೀಸ್ ಕೂಡ ಇದ್ವು ನೋಡಿ. ಈ ರೀತಿ ಎಲ್ಲ ಗ್ರೀನರಿ ಜೊತೆಗೆ ಬೇರೆ ಬೇರೆ ಬೇಸ್ಮಲ್ಲಿ ಮಾಡಿರುವಂತಹ ಒಂದು ಬೇರೆ ಬೇರೆ ಥೀಮಲ್ಲಿ ಮಾಡಿರುವಂತಹ ವಿಚಾರಗಳು. ಆ್ಯಂಡ್ ಇದನ್ನೆಲ್ಲ ನೋಡ್ತಾ ಕಣ್ಣಿಗೆ ಹಬ್ಬ. ಆದರೆ ಆಟ ಮಾಡೋರಿಗೆ ಬಹಳಷ್ಟು ಆಟ ಆಡುವಂತಹ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಫನ್, ಮಸ್ತಿ ಎಲ್ಲವನ್ನ ಒಟ್ಟೊಟ್ಟಿಗೆ ಮಾಡ್ಬೋದು. ನನಗನ್ಸೋದು ದೊಡ್ಡವ್ರಿಗಿಂತ ಜಾಸ್ತಿ ಮಕ್ಕಳೇ ಇದನ್ನು ಇಷ್ಟಪಡ್ತಾರೆ ಅಂತ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆ್ಯಕ್ಟಿವಿಟೀಸ್ ಇಷ್ಟ ಆಗುತ್ತೆ ಅಲ್ವಾ. ನನ್ನನ್ನೇ ತಗೊಂಡ್ರೆ ಇಲ್ಲಿ ಆ್ಯಕ್ಟಿವಿಟೀಸ್ನ ನೋಡಿದಾಗ ನನಗೆ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತೇನಿಲ್ಲ. ಒಂದಿಷ್ಟು ಆ್ಯಕ್ಟಿವಿಟೀಸ್ ನನಗೆ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ನೋಡಿ ಮೇಲ್ಗಡೆ ಹೋಗ್ತಾ ಇದೆ ನೋಡಿ, ಈ ರೀತಿಯಾದಂತಹ ಒಂದು ತಿರುಗಾಟಗಳನ್ನೆಲ್ಲ ಹಾಗೇ ಮಾಡ್ಕೊಂಡು ಬರುವಂತಹ ಬಹಳಷ್ಟು ಆಪ್ಷನ್ಸ್ ಇದೆ. ಅದಕ್ಕೆ ಹೇಳಿದ್ದು ದೊಡ್ಡವ್ರಿಗಿಂತ ಜಾಸ್ತಿ ಮಕ್ಕಳಿಗೆ ಇನ್ನೂ ಇಷ್ಟ ಆಗುತ್ತೆ ಅಂತ. ಹಾಗೆ ಈ ನಡ್ಕೊಂಡು ಹೋಗ್ತಾ ಇದ್ರೆ ಯಾವ ದಿಕ್ಕಲ್ಲಿ ನಾವು ಹೋಗ್ತಿದ್ದೀವಿ, ಯಾವ ದಿಕ್ಕಲ್ಲಿ ಬರ್ತಿದ್ದೀವಿ ಅಂತ ಗೊತ್ತಾಗೋದಿಲ್ಲ, ಮುಗಿಯೋದೇ ಇಲ್ಲ. ನಾವಂತೂ ಎಂಡ್ ತನಕ ಹೋಗಲೇ ಇಲ್ಲ. ಹಾಗೆ ಅರ್ಧಕ್ಕೆ ಹೋಗಿ ವಾಪಸ್ ಬಂದುಬಿಟ್ವಿ. ಸುಸ್ತಾಗುತ್ತೆ ನಡೆದು ಎಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ವಾಪಸ್ ಬರಬೇಕಲ್ವಾ, ಅಷ್ಟು ದೂರ ನಡೆದಿದ್ದು ಅಂತ. ಕಾಲು ನೋವು ಬಂದಾಗಲೇ ಗೊತ್ತಾಗುತ್ತೆ ನಾವು ಎಷ್ಟು ನಡೆದಿದ್ದೀವಿ ಅಂತ ಅಲ್ವಾ. ಆ್ಯಂಡ್ ಜೊತೆಗೆ ಇಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ಎಷ್ಟು ಫೋಟೋಸ್ ಬೇಕಾದರೂ ಯಾವ ಆ್ಯಂಗಲಲ್ಲಿ ಹೇಗೆ ಬೇಕಾದರೂ ತೊಗೋಬೋದು. ಅಲ್ಲಿ ಫೋಟೋಗ್ರಾಫರ್ಸ್ ಕೂಡ ಇರ್ತಾರೆ. ಒಂದಿಷ್ಟು ಅಮೌಂಟ್ನ ಪೇ ಮಾಡಿದ್ರೆ ನಿಮ್ಮ ಫೋಟೋಸ್ ಕೂಡ ಸಿಗುತ್ತೆ. ಬೇರೆ ಎಲ್ಲ ಟೂರಿಸ್ಟ್ ಲೊಕೇಶನಿಗೆ ಹೋದಾಗ ಆಗುವಂತಹ ಒಂದು ಅನುಭವವೇ ಆಗುತ್ತೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಇದನ್ನು ನೋಡಿದ್ರೆ. ಆ್ಯಂಡ್ ಅವತ್ತಿನ ಕಾಲದಲ್ಲಿ ಬಿಸ್ನೆಸ್ ಮ್ಯಾನ್ ಮಾಡಿದಂತಹ ಒಂದು ಪ್ಲ್ಯಾನ್ ಅನ್ನುವಂಥದ್ದು ಈಗ ವರ್ಲ್ಡ್ ಟೂರಿಸಮ್ನ ಒಂದು ಅಟ್ರ್ಯಾಕ್ಷನ್ ಅಂತ ಹೇಳ್ಬೋದು. ಜಗತ್ತಿನಾದ್ಯಂತ ಎಲ್ಲ ಕಡೆಯ ಜನರು ಮಲೇಷ್ಯಾಗೆ ಬಂದಾಗ ಈ ಜೆಂಟಿಂಗ್ ಐಲ್ಯಾಂಡ್ಗೆ ಬರೋದನ್ನು ಮಿಸ್ ಮಾಡೋದೇ ಇಲ್ವಂತೆ. ಅದರಲ್ಲೂ ಮಕ್ಕಳನ್ನ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಇಲ್ಲಿ ಬಂದು ಅದನ್ನು ಎಂಜಾಯ್ ಮಾಡಿಬಿಟ್ಟು ಹೋಗ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಆ್ಯಕ್ಟಿವಿಟೀಸ್ಗೆ ಗೌರ್ಮೆಂಟೇ ಪರ್ಮಿಷನ್ ಕೊಟ್ಟಿರೋದು. ಲೈಕ್ ಕ್ಯಾಸಿನೋದಂತಹ ಒಂದು ವಾತಾವರಣವನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ತುಂಬ ಓಡಾಟ ಮಾಡಿ ಸುಸ್ತಾದ ಮೇಲೆ ನಾವು ತಿನ್ನೋದಕ್ಕೆ ಅಂತ ವಾಪಸ್ ಮಾಲ್ ಒಳಗಡೆ ಬಂದ್ವಿ. ಆ್ಯಂಡ್ ನಮಗೆಲ್ಲ ಒಂದೇ ಕಡೆ ಊಟದ ಒಂದು ಅರೇಂಜ್ಮೆಂಟ್ಸ್ ಇತ್ತು. ಸೊ ಅಲ್ಲಿ ಒಂದಿಷ್ಟು ಹೊಟ್ಟೆ ತುಂಬಿಸ್ಕೊಂಡಾದ್ಮೇಲೆ ನಿದ್ದೆ ಎಳೆಯೋಕ್ಕೆ ಶುರುವಾಯಿತು. ಇನ್ನು ಇಂಡೋರ್ ಥೀಮ್ ಪಾರ್ಕ್ಗೆ ಹೋಗೋದಕ್ಕೆ ಎನರ್ಜಿ ಎಲ್ಲಿದೆ ಹೇಳಿ. ಆ್ಯಕ್ಚುಲಿ ನನಗಂತೂ ಅರ್ಧ ದಿನಕ್ಕೇ ಆಫ್ ಆಗಿಬಿಟ್ಟಿದೆ, ಫುಲ್ ಬಿಸಿಲಲ್ಲಿ ಇದ್ದು. ಆದರೆ ಮಧ್ಯಾಹ್ನ ಮತ್ತೆ ನೋಡುವಂಥದ್ದು ಮಾಡುವಂತಹ ಆ್ಯಕ್ಟಿವಿಟೀಸ್ ಬಹಳಷ್ಟಿತ್ತು. ನಾನಂತೂ ಬೇರೆಯವ್ರನ್ನ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡ್ತಿದ್ದೆ ಜಾಸ್ತಿ. ನಾವು ಪಾರ್ಟಿಸಿಪೇಟ್ ಮಾಡುವಂಥದ್ದು ಕಾಲೇಜ್ ಡೇಸಲ್ಲೆಲ್ಲ ಇದ್ದಿದ್ದು. ಇತ್ತೀಚಿನ ದಿನಗಳಲ್ಲಿ ಪಾರ್ಟಿಸಿಪೇಷನ್ ಅನ್ನೋ ವಿಚಾರಕ್ಕೆ ಹೋದರೆ ಅವಕಾಶಗಳು ಕಡಿಮೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಮಾಡಿಸುವಂತಹ ಒಂದು ಸ್ಥಾನಕ್ಕೆ ಬಂದ ಮೇಲೆ ನಾವು ಇನ್ನೊಬ್ಬರನ್ನ ಕಾಂಪಿಟೇಷನ್ ಮಾಡಿಸುವಂಥ ಸ್ಥಾನದಲ್ಲಿ ಇರೋದ್ರಿಂದ ನಮಗಾಗೋದಿಲ್ಲ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಸೊ ಸದ್ಯಕ್ಕೆ ಇದು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಇನ್ನೊಂದಿಷ್ಟು ವಿಚಾರಗಳ ಜೊತೆಯಲ್ಲಿ.
ನೋಡ್ತಾ ಇರಿ, ಕೇಳ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಇದು ನಿಮ್ಮ ಆರ್ ಜೆ ನಾಯನ. ಬಾಯ್. ಅಂತಹ ಪ್ರಾಕ್ಟೀಸನ್ನು ಕೂಡ ನೀವು ಮಾಡೋದಿದೆ ಅಲ್ವಾ, ನಿಮಗೆ ಟ್ರಾವೆಲಿಂಗಲ್ಲಿ ಬಹಳ ದೊಡ್ಡ ಸಹಾಯವನ್ನು ಮಾಡುವಂತಹ ವಿಚಾರ. ನಾವು ಜೆಂಟಿಂಗ್ ಐಲ್ಯಾಂಡಲ್ಲಿರುವಂತಹ ಎಲ್ಲದನ್ನ ನೋಡಿ ಖಂಡಿತ ಎಲ್ಲ ಆ್ಯಕ್ಟಿವಿಟೀಸ್ನ ಮಾಡೋದಕ್ಕಾಗೋದಿಲ್ಲ. ಅಲ್ಲಿಂದ ವಾಪಸ್ ಮತ್ತೆ ರಾಯಲ್ ಚುಲಾನ್ ಹೋಟೆಲ್ನ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿ ಮತ್ತೆ ನೈಟ್ ಇರುವಂತಹ ಒಂದು ಪ್ರೋಗ್ರಾಮ್ಗೆ ರೆಡಿ ಆಗಬೇಕಾಗಿತ್ತು. ಒಂದೊಂದು ರಾಜ್ಯದಿಂದ ಒಂದೊಂದು ಟೀಮ್ನ ಪ್ರಕಾರವಾಗಿ ಕಾಂಪಿಟೇಷನ್ ಇತ್ತು. ಆ್ಯಂಡ್ ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಾರ್ಕ್ಸನ್ನು ನಾವು ತಗೋಬೇಕಾಗಿತ್ತು. ಆ್ಯಕ್ಚುಲಿ ಡಾನ್ಸ್ ಕಾಂಪಿಟೇಷನ್ ಇತ್ತು, ಅದ್ರ ಜೊತೆಗೆ ಫ್ಯಾಷನ್ ಶೋ ಕಾಂಪಿಟೇಷನ್ ಇತ್ತು. ಹೇಳಬೇಕು ಅಂತ ಹೇಳಿದ್ರೆ ನನಗೆ ಡಾನ್ಸ್ ಗೊತ್ತಿರಲಿಲ್ಲ ಅಷ್ಟೊಂದೆಲ್ಲ ಚೆನ್ನಾಗಿ. ಆ್ಯಂಡ್ ಒಳ್ಳೊಳ್ಳೆ ಡಾನ್ಸಸ್ ಎಲ್ಲ ಇರ್ತಾರಲ್ವ. ಆ್ಯಂಡ್ ಅದ್ರ ಜೊತೆಯಲ್ಲಿ ಫ್ಯಾಷನ್ ಶೋ ಕಾಂಪಿಟೇಷನ್ ಇನ್ನೂ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಇರಲಿ, ಟ್ರೈ ಮಾಡೋಣ ಅಂತ ಹೇಳಿ ಓಕೆ ಅಂದಿದ್ದಷ್ಟೇ. ಆದರೆ ಬಂದೇ ಸುಸ್ತಾಗಿತ್ತು. ಇನ್ನು ಈ ಡ್ಯಾನ್ಸ್ ಕಾಂಪಿಟೇಷನಲ್ಲೆಲ್ಲ ಯಾವಾಗ ಪಾರ್ಟಿಸಿಪೇಟ್ ಮಾಡೋದು ಅಂತಂದರೆ, ನಮಗೋಸ್ಕರ ಅಲ್ಲಿ ನಮ್ಮ ಕರ್ನಾಟಕ ವಿಭಾಗದ ಏಷ್ಯನ್ ಪೇಂಟ್ಸ್ ಕಂಪನಿಯ ಮ್ಯಾನೇಜರ್ಸ್ ಕಾಯ್ತಾ ಇದ್ರು. ಆ್ಯಂಡ್ ಅವರ ಒಂದು ಮೋಟಿವೇಶನಲ್ಲಿ ನಾವು ಡಾನ್ಸಲ್ಲೂ ಕಾಂಪೀಟ್ ಮಾಡಿದ್ವಿ ಆ್ಯಂಡ್ ಫ್ಯಾಷನ್ ಶೋದಲ್ಲೂ ಕೂಡ ಕಾಂಪೀಟ್ ಮಾಡಿದ್ವಿ. ಕೊರಿಯೋಗ್ರಾಫರ್ಸ್ ಇದ್ದರು, ಅವ್ರು ಹೇಳಿಕೊಟ್ರು ಡಾನ್ಸನ್ನು. ಆ್ಯಂಡ್ ಜೊತೆಗೆ ಫ್ಯಾಷನ್ ಶೋಗೆ ಕೂಡ ಟ್ರೈನಿಂಗ್ ಕೊಟ್ಟರು. ಒಂದು 15ರಿಂದ 20 ನಿಮಿಷ ಟ್ರೈನಿಂಗ್ ಅಷ್ಟೇ ನಮಗೆ ಸಿಕ್ಕಿದ್ದು. ಆಮೇಲೆ ಸೀದಾ ಹೋಗಿ ಸ್ಟೇಜ್ ಮೇಲೆ ಮಾಡಿದ್ದಷ್ಟೇ, ಜಸ್ಟ್ ಫಾರ್ ಫನ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಸಲನೂ ನಾವು ಆ ಪರ್ಫೆಕ್ಷನನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಆದರೆ ಈ ಪಾರ್ಟಿಸಿಪೇಷನ್ ಅನ್ನೋದು ಇಂಪಾರ್ಟೆಂಟ್. ಸೊ ಸದ್ಯಕ್ಕೆ ಇದು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಇನ್ನೊಂದಿಷ್ಟು ವಿಚಾರಗಳ ಜೊತೆಯಲ್ಲಿ. ನಾನು ನೋಡ್ತಾ ಇರಿ, ಕೇಳ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಇದು ನಿಮ್ಮ ಆರ್ ಜೆ ನಾಯನ. ಬಾಯ್.